ನಮಸ್ಕಾರ. ನನ್ನ ಹೆಸರು ವಾರ್ಕರ ಅಂತ. ನಮ್ಮ ತಂದೆಯವರ ಹೆಸರು ತಮಾಷ್ ಮಾಧವರಾವ್. ನನಗೆ ರಂಗಾಸಕ್ತಿ ಬಂತು ಅಲ್ಲ, ರಕ್ತದಲ್ಲಿರೋದು. ಕಾರಣ ನಮ್ಮ ತಂದೆಯವರು ಅಂದಿನ ಕಾಲದ ಒಬ್ಬ ಪ್ರಭಾವಿ ನಟರು ಒಬ್ಬರು, ತಮಾಷ್ ಮಾಧವರಾವ್ ಅಂತ. ಮೊಹಮ್ಮದ್ ಪೀರ್ ಕಂಪನಿಯಲ್ಲಿ HLN ಸಿಂಹ ಅವರು ಬರೆದ ಸಂಸಾರ ನೌಕ ನಾಟಕದಲ್ಲಿ ಮಾಧು ಪಾತ್ರವನ್ನು ಮಾಡ್ತಿದ್ದವರು. ರಕ್ತಗತವಾಗಿ ಅದು ನನ್ನೆಲ್ಲ ಹರಿದು ಬಂದಿರಬಹುದು ಅಂತ ನನಗೆ ಅನಿಸುತ್ತೆ. ಅದು ನಾನಂತ ಅದ್ಭುತ ನಟ ಏನಲ್ಲ, ಆದರೆ ಅದರ ಗೀಳಂತೂ ಉಳ್ಕೊಂಡು ಬಂತು. ನಾನು ನನ್ನ ವಿದ್ಯಾಭ್ಯಾಸ ಸ್ನಾತಕೋತ್ತರ ರಾಜ್ಯಶಾಸ್ತ್ರದಲ್ಲಿ ಮುಗಿಸಿದೆ. ತರುವಾಯ ಮೈಸೂರಿನಲ್ಲಿ ನಾನು ಒಂದು ನನ್ನದೇ ಸ್ವಯಂ ಉದ್ಯೋಗದಲ್ಲಿ ಒಂದು ಜೆರಾಕ್ಸ್ ಅಂಗಡಿಯನ್ನು ತೆಗೆದು ಇಲ್ಲೇ 76ನೇ ಇಸ್ವಿಯಿಂದ ಇದ್ದೇನೆ. ನಾನು ಮೊಟ್ಟ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು 1960ನೇ ಇಸ್ವಿನಲ್ಲಿ. ನಾನು ಅವಾಗ 8ನೇ ಕ್ಲಾಸ್ ಓದ್ತಾ ಇದ್ದೆ. ಕೃಷ್ಣಲೀಲಾ ಅನ್ನೋ ಒಂದು ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಣ್ಣ ಹಚ್ಚಿದೆ. ಆಮೇಲೆ ಕಾಲೇಜಿಗೆ ಬಂದ ಮೇಲೆ ಕಾಲೇಜಿನ ನಾಟಕಗಳನ್ನು ಮಾಡ್ತಾಯಿದ್ದೆ. ಅದರಲ್ಲಿ ನನಗೆ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಅಂದರೆ ಮೈಸೂರಿನ ಒಬ್ಬ ಹಿರಿಯ ರಂಗ, ಅವ್ರನ್ನ ಯಾವ ರೀತಿ ಗುರುತಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ. ಅತ್ಯದ್ಭುತವಾದ ನನಗೆ ಮೇಷ್ಟ್ರನವರು ವಿಶ್ವನಾಥ್ ಮಿರ್ಲೆ ಅಂತ. ನನಗೆ 1961ರಿಂದ 63ವರೆಗೂ ನಾಟಕಗಳನ್ನು ಅವರು ಮಾಡಿಸ್ತಾ ಇದ್ದಾಗ ರಾಯಚೂರಿನಲ್ಲಿ ನಾನು ಅವರ ನಾಟಕದಲ್ಲಿ ಪಾತ್ರ ವಹಿಸ್ತಾ ಇದ್ದೆ. ಇದು ನನಗೆ ಸಂದ ಒಂದು ಏನಂತಾರೆ, ಅಭಿನಂದನಾಂತರ ಏನಂದ್ರು ಅನ್ಬೋದು. ಅಂಥ ಅದ್ಭುತವಾದ ನನಗೆ ಒಂದು ಸಂತೋಷ ಕೊಡೋ ವಿಷಯ. ಆಮೇಲೆ ನಾನು ಇಲ್ಲಿ ಉದ್ಯೋಗ ಮಾಡೋಕ್ಕೆ 76ಕ್ಕೆ ಬಂದ ಮೇಲೆ ಮೊಟ್ಟ ಮೊದಲು ನಾನು ಒಂದು ರಂಗಸಂಪದ ಅಂತ ಒಂದು ರಾಜಾರಾಮ್ ಗಿರಿಯನ್ ಮತ್ತು ನಮ್ಮ ರಂಗಾಚಾರಿ ಮತ್ತು ಶಂಕರ ಅಂದ್ಬಿಟ್ಟು ಇವರೆಲ್ಲರ ಒಳನಾಟ ಬಂತು. ರಾಜಾರಾಮ್ ಗಿರಿಯನ್ ಅವರು ನಮ್ಮ ತಂದೆಯವರಿಗೆ ಕಿರಿಯರಾದರೂ ಅವರು ನಮ್ಮ ತಂದೆಯವರ ನಿರ್ದೇಶನದಲ್ಲಿ ಅವರನ್ನು ನಾಟಕ ಮಾಡಿದರು ಬಾಂಬೆನಲ್ಲಿ. ಹಾಗಾಗಿ ಅವರು ಮೊಟ್ಟ ಮೊದಲ ನಾಟಕದಲ್ಲಿ 76ನೇ ಇಸ್ವಿನಲ್ಲೇ ನನ್ನನ್ನು ಹೇಳ್ಕೊಂಡು ಹೋದರು, ಬಾರ ನೀನು ಮಾಡಬಾರು ಅಂತ. ಸರಿ ಅಂದು ಶುರು ಆದದ್ದು ಇಲ್ಲಿವರೆಗೂ ನಡ್ಕೊಂಡು ಇದೆ. ನನಗೆ ನಾಟಕದ ಬಗ್ಗೆ ಆಸಕ್ತಿ ಇದೆ, ಒಳ್ಳೆಯ ಅನುಮಾನ ಇಲ್ಲ. ಅತ್ಯುತ್ತಮವಾಗಿ ನಾಟಕ ಮಾಡಬೇಕು ಅನ್ನೋ ಒಂದು ಮಹದಾಸ, ಮಾಡೋಕ್ಕೆ ಬರಲ್ಲ, ಇನ್ನೂ ಕಲಿಬೇಕು ನಾನು. ಅದರ ಆಸೆ ಅಂತೂ ಇದೆ. ಈ ಆಸೆ ಇಟ್ಕೊಂಡು ಹೊರಟಂಥ ವ್ಯಕ್ತಿ ನಾನು. ಇನ್ನೂ ಅದರಲ್ಲಿ ಸೈಕಲ್ ಹೊಡಿತಾನೆ ಇದ್ದೀನಿ. ನೋಡೋಣ ಯಾವತ್ತು ಒಂದು ನನಗೆ ಸಮಾಧಾನ ಸಿಗೋದು ಯಾವತ್ತು ಅನ್ನೋದನ್ನು ಯೋಚನೆ ಮಾಡಿ ನೋಡಬೇಕಾಗುತ್ತೆ. ಇದು ನನ್ನ ಬೇಸಿಕ್. ಇನ್ನು ಹಾಗೆ ಮುಂದೆ ನೋಡಿದ್ರೆ ರಂಗಭೂಮಿಯಲ್ಲಿ ಬರೀ ನಟನಾದರೆ ಪ್ರಯೋಜನವಿಲ್ಲ. ಯಾಕೆಂದರೆ ರಂಗಭೂಮಿಯ ಆಯಾಮವನ್ನು ತಿಳಿಬೇಕಾದ್ರೆ ಎಲ್ಲ ಪ್ರಕಾರವೂ ಗೊತ್ತಿರಬೇಕು. ಅದು ಸಂಗೀತವಿರಲಿ ಅಥವಾ ನಿರ್ದೇಶನವಿರಲಿ. ಅದನ್ನು ನಾನು ಯಾವ ನಾಟಕವನ್ನು ನಿರ್ದೇಶನ ಮಾಡಿಲ್ಲದೆ ಇದ್ರೂ ಅದರ ಒಂದು ಛಾಯೆಗಳು ಗೊತ್ತಿರೋದು. ಜೊತೆಗೆ ನಿಮಗೆ ಬೆಳಕಿನ ವ್ಯವಸ್ಥೆ ಆಗಲಿ ಅಥವಾ ಬ್ಯಾಕ್ ಸ್ಟೇಜ್, ನನ್ನ ಮೊಟ್ಟ ಮೊದಲ ಕೆಲಸ ಬ್ಯಾಕ್ ಸ್ಟೇಜ್ ಕೆಲಸದಿಂದ ನಾನು ಬಂದೋದಕ್ಕೆ ನಾವು ಭಾಳ ಪ್ರೀತಿಸೋದು ಅದನ್ನೇ. ನಟನೆಗಿಂತ ನನಗೆ ಅತ್ಯಂತ ಇಷ್ಟವಾದ ಬ್ಯಾಕ್ ಸ್ಟೇಜ್. ಆದರೆ ಈಗ ಆ ಸ್ಥಿತಿಲಿಲ್ಲ, ಯಾಕಂದರೆ ಶಕ್ತಿ ಇಲ್ಲದೆ ಇರೋದ್ರಿಂದ ಹುಡುಗರು ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ತಾಯಿದ್ರೆ ನನಗೆ ಭಾಳ ಖುಷಿ ಆಗುತ್ತೆ ನೋಡೋಕ್ಕಾಗಲ್ಲ. ಎಷ್ಟು ಖುಷಿ ಆಗ್ತಾ ಇರುತ್ತೆ ಅಂದರೆ ಇಲ್ಲ ನಾನು ಈ ಕೈಲಿ ಮಾಡೋಕ್ಕಾಗಿದ್ದು ಮಾಡ್ಬೋದಿತ್ತೇನೋ ಅನ್ನೋ ಒಂದು ಖುಷಿ ಆಗುತ್ತೆ. ಸೊ ಅದು ನಿಜವಾದ ನಟನೆ, ನಿಜವಾದ ನಾಟಕ ನಡೆಯೋದು ಬ್ಯಾಕ್ ಸ್ಟೇಜಲ್ಲಿ. ಆ ಬ್ಯಾಕ್ ಸ್ಟೇಜ್ ನನಗೆ ಭಾಳ ಇಷ್ಟವಾದದ್ದು, ಪ್ರಿಯವಾದದ್ದು. ಇನ್ನು ನಟನೆ ಅಂದಾಗ ಮೈಸೂರಿನಲ್ಲಿ ನನ್ನ ಸಮಯ ಮತ್ತು ನನ್ನ ಸಹಪಾಠಿಗಳು ಅಂದರೆ HS ಉಮೇಶ, ಆಮೇಲೆ ರಮೇಶ್, ಪ್ರೊಫೆಸರ್ ರಮೇಶ್, ಇವರಿಬ್ಬರು ನನಗೆ ತೀರ ಆಪ್ತರಾಗ್ಬಿಟ್ಟು. 80ನೇ ಇಸ್ವಿಯಿಂದ ರಮೇಶನ ನನ್ನ ಮೊದಲ ನಾಟಕ ಹುತ್ತುವ ಬಡಿದ್ದಾರೆ. ಉಮೇಶನ ಮೊದಲ ನಾಟಕ ಲೆಕ್ಕದಲ್ಲಿ ಭಾಳಷ್ಟು ನಾಟಕ ಉಮೇಶನ
ನಾಟಕಗಳಲ್ಲಿ ನಾನು ಮಾಡಿದ್ದೀನಿ. ಆವಾಗ ಕಲಾಪ್ರಿಯದಲ್ಲಿ ತೊಡಗಿಸ್ಕೊಂಡಿದ್ದೆ. ನಮ್ಮದೇ ಆದ ಒಂದು ಸದಾಶಿವ ನಾನು ಸೇರಿಕೊಂಡು ಮೈಸೂರು ಅಮಿಟರ್ಸ್ ಅಂತ ಒಂದು ಸಂಘವನ್ನು ಕಟ್ಟಿ ಸುಮಾರು ನಾಟಕಗಳನ್ನು ಮಾಡಿದ್ವಿ. ಆಮೇಲೆ ಆ ಕಾಲಕ್ಕೆ ಮೊದಲ ಬಾರಿಗೆ ಮೈಸೂರಿನಲ್ಲಿ ನಾಟಕೋತ್ಸವವನ್ನು ಮಾಡಿದ್ದು ನಮ್ಮ ಹೆಗ್ಗಳಿಕೆ, ಮೈಸೂರು ಅಮಿಟರ್ಸ್ ಹೆಗ್ಗಳಿಕೆ. ಮತ್ತು ರಂಗ ಶಿಬಿರವನ್ನು 1 ತಿಂಗಳ ಕಾಲ ಬಿಡದೆ ಬೆಳಗಿನಿಂದ ಸಂಜೆಯವರೆಗೂ ಎಲ್ಲರಿಗೂ 30 ಹುಡುಗರಿಗೆ ಪಾಠ ಹೇಳ್ಕೊಡೋಕ್ಕೆ ಬಿ ಕಾರಂತರ ಆದಿಯಾಗಿ, ಶ್ರೀರಂಗರ ಆದಿಯಾಗಿ, ಆಗಿನ ದೊಡ್ಡ ಏನು ಥಿಯೇಟ್ರಿನ ಹೆಸರಿತ್ತಲ್ಲ, ಎಲ್ಲರೂ ಬಂದು ನಮಗೆ ಸಹಾಯ ಮಾಡಿದ್ರು. ಮೇಕಪ್ ನಾಣಿ ಆದಿಯಾಗಿ ಅದೊಂಥರ ನಮಗೆ ಬಹಳ ಅಚ್ಚುಮೆಚ್ಚಿನ ಸಂಗತಿ. ಅದು ಮೊದಲನೇ ಬಾರಿ ಮೈಸೂರಿನಲ್ಲಿ ಆದದ್ದು ಇತಿಹಾಸದಲ್ಲಿ. ಅದು ಇವಾಗ ಇತಿಹಾಸ. ಈಗ ಎಲ್ಲರೂ ಮಾಡ್ತಾ ಇದ್ದಾರೆ, ಸಂತೋಷ, ಬೆಳವಣಿಗೆ ಇರಬೇಕು. ಹಾಗಾಗಿ ಥಿಯೇಟ್ರ್ ಬೆಳೆಯೋದು ಇನ್ನೇನಿಲ್ಲ. ಬಟ್ ಅದು ಅಡಿಗಲ್ಲು ಎಲ್ಲ ಒಂದು ಕಡೆ ನಮಗೆ ಹೆಮ್ಮೆ ಆಗುತ್ತೆ. ಮೊದಲ ಬಾರಿಗೆ ಅಡಿಗಲ್ಲು ಹಾಕೋರು ಮಾಡಬೇಕು. ಮತ್ತು ಮೊದಲನೇ ಬಾರಿಗೆ ಕಲಾಪ್ರಿಯ ಮತ್ತು ಮೈಸೂರು ಅಮಿಟರ್ಸ್ ಸೇರಿ ನಾಟಕ ರಚನೆಯ ಕಾರ್ಯಾಗಾರವನ್ನು ಮೊದಲ ಬಾರಿಗೆ ಅವಾಗಲೇ ಮಾಡಿ ಸುಮಾರು 77-78ನೇ ಇಸ್ವಿಯಲ್ಲಿ. ಹಾಗಾಗಿ ನನಗೆ ಆವಾಗಿನ ಕಾಲದ ನಮ್ಮ ಅಮರ ಕಲಾ ಸಂಘ, ಕಲಾಪ್ರಿಯ, ಮೈಸೂರು ಅಮಿಟರ್ಸು ಇನ್ನೂ ಹೆಸರುಗಳು ಈಗ ನಾಟಕ ಬರ್ತಾ ಇಲ್ಲ ನನಗೆ. ಸುಮಾರು ಎಲ್ಲರ ಜೊತೆ ಮೈಸೂರಿನಲ್ಲಿ ನಮ್ಮ ಯಾವ ತಂಡ ಆಗ್ತಾ ಹೆಸರಿಗೆ, ಆದರೆ ಎಲ್ಲರೂ ಎಲ್ಲ ಇದರಲ್ಲೂ ಮಾಡ್ತಾಯಿದ್ವಿ. ಯಾರು ಇವರು ಅವರೇ ಹೋಗಬಾರ್ದು, ಅವ್ರು ಇವರಲ್ಲಿ ಹೋಗಬಾರ್ದು ಅನ್ನೋದಿಲ್ಲ. ಇದು ನಮ್ಮ ರಂಗ ಯಾತ್ರೆ ನಡೀತಾ ಇದ್ದಿದ್ದ ಕಾಲ. ಪ್ರಮುಖವಾಗಿ ನಾಟಕದ ಹೆಸರುಗಳನ್ನ ಹೇಳೋದಾದರೆ ಸರ್, ಎಷ್ಟು ವರ್ಷದಿಂದ ಅಂದರೆ ಹೇಳೋದ್ನಲ್ಲ, ಮೈಸೂರಿನಲ್ಲೇ ಆ್ಯಕ್ಟಿವ್ ಆಗಿ ಅಂದರೆ ನಾನು 76ನೇ ಇಸ್ವಿಯಿಂದ ಇಲ್ಲಿವರೆಗೂ ಆ್ಯಕ್ಟಿವ್ ಆಗಿದ್ದೀನಿ. ನಾಟಕದ ಹೆಸರುಗಳು ಇಲ್ಲೊಂದು ಜ್ಞಾಪಕ ಬರ್ಬೋದು. ಯಾಕಂದರೆ ಬಿರುಗಾಳಿ ಆಗಲಿ ಅಥವಾ ದುರ್ಗಾಸ್ತಮಾನ ಆಗಲಿ, ತರಾಸು ದುರ್ಗಾಸ್ತಮಾನ, ಕುವೆಂಪು ಬಿರುಗಾಳಿ ಉಮೇಶ್ ನಿರ್ದೇಶನದಲ್ಲಾಗಿದ್ದವು. ಅದೇ ಥರ ಮಾಗಿ ಹೂಗಳು, ಪರಿವರ್ತನದ ಮೊದಲನೇ ನಾಟಕ ರಮೇಶನ ಸಾರಥ್ಯದಲ್ಲಿ. ಆಮೇಲೆ ಇಳಿ ಹೊತ್ತಿನ ದಾಹಗಳು. ಹಾಗೆ ಹೇಳ್ತಾ ಹೋದರೆ ಮತ್ತೆ ಇತ್ತೀಚೆಗೆ ಆದಂಥ ರಾವಿ ನದಿ ದಂಡೆಯಲ್ಲಿ, ಆಮೇಲೆ ನಮ್ಮ ಬೆಟ್ಟದ ಜೀವ, ಈಗ ಸುಮಾರು ನಾಟಕಗಳಲ್ಲಿ ಬ್ಯಾಕ್ ಬೆತ್ ಆಗಲಿ, ಈ ಥರ ರಮೇಶನ ನಾಟಕಗಳು, ಉಮೇಶನ ನಾಟಕಗಳಲ್ಲಿ ಸಾಕಷ್ಟು ನಾನು ಭಾಗವಹಿಸಿ ಮಾಡ್ತಾ ಇದ್ದಂಥ. ಈಗ ಅಯ್ಯನ್ ಶಾಂತಿ ಕುಟೀರ ಈಗ ಸಮತೆ, ನಾನು ಮಾಡಿದ ಸಮತೆಂತುವಿನಲ್ಲಿ ಮಾಡಿದ 2ನೇ ನಾಟಕ. ಯಾಕಂದರೆ ಡಾಕ್ಟರ್ ನಾರತ್ನ ಅವರು ಒಂದು ನಾಟಕ ನಿರ್ದೇಶಿಸಿದ್ರು, ಸತ್ತವರ ನೆರಳು ನಾಟಕನ. ನಾನು ಅದರಲ್ಲಿ ಒಂದು ಪಾರ್ಟ್ ಮಾಡುವಂತ ನನ್ನ ಕರೆದು ಮಾಡಿಸಿದ್ರು. ನನಗೆ ಅದೊಂದು ಭಾಳ ಹೆಮ್ಮೆಯ ವಿಷಯ. ಅದು ಅಂತ ಹೇಳಿದ್ರೆ ಅಂಥ ಮನುಷ್ಯ ನನ್ನನ್ನು ಮಾಡುವುದು ನನಗೂ ಸಂತೋಷದ ವಿಷಯ. ಈಗ ಅವರೇ ಬರೆದಂಥ ಅಯ್ಯನ್ ಶಾಂತಿ ಕುಟೀರ, ಅದರಲ್ಲಿ ಒಂದು ಪ್ರಮುಖ ಪಾತ್ರ ಕೊಟ್ಟು ಅವರೇ ನೀನು ಇದೇ ಪಾತ್ರ ಮಾಡಬೇಕು ಅಂತ ಹೇಳಿದ್ರು. ನಾನು ಯಾವಾಗಲೂ ಅವ್ರನ್ನ ಸ್ಮರಿಸಬೇಕು. ಅವ್ರನ್ನ 3 ಶೋ ಮಾಡಿದ್ವಿ. ಎಲ್ಲ ಸಣ್ಣ ಇಳಿ ವಯಸ್ಸಿನವರಲ್ಲ, ತೀರ ಚಿಕ್ಕ ಹುಡುಗರುಗಳು ಎಲ್ಲರೂ. ರಾಮಿ ಆಗಲಿ ಅಥವಾ ಶ್ರೀಮತಿಯವರಾಗಲಿ ಎಲ್ಲ 80, 90, 76 ಇಷ್ಟೇ ಚಿಕ್ಕ ವಯಸ್ಸಿನವ್ರು ನಾವೆಲ್ಲ ನಾಟಕ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ನಮಗೆ. ನಾನು ಅಭಿಪ್ರಾಯ ಬೇರೆಯವ್ರು ಕೇಳೋಕ್ಕೂ ಹೋಗಿಲ್ಲ. ನಮಗಂತೂ ಖುಷಿ ಕೊಟ್ಟಂಥ ನಾಟಕ ಅದು. ಅದರ ತಾಲೀಮು ಬಹಳ ಖುಷಿ ಕೊಟ್ಟಿದ್ದು ನಮಗೆ. ನನ್ನ ಪ್ರಕಾರ ನನಗೆ ಪ್ರದರ್ಶನ ನನಗೆ ಖುಷಿ ಕೊಡಲ್ಲ, ಯಾವುದೇ ನಾಟಕ ಆಗಲಿ. ನನಗೆ ಬಹಳ ಇಷ್ಟಪಡೋದು ನಾನು ತಾಲೀಮಿನ ಸಮಯದಲ್ಲಿ. ನಾವು ನಾಟಕದ ತಾಲೀಮು ಮಾಡ್ತೀವಲ್ಲ, ಅಲ್ಲಿದ್ದು ನನಗೆ ಸಿಗುವ ಒಂದು ಖುಷಿ ಪ್ರದರ್ಶನದಲ್ಲಿ ನನಗೆ ಇದು ಸಿಗಲ್ಲ. ಪ್ರದರ್ಶನ ಆಗತ್ತೆ, ಆದರೆ ಆ ತಾಲೀಮಿನಲ್ಲಿ ನಾವು ಏನೇನು ಒಂದೊಂದಕ್ಕೂ ಅದರ ಜೊತೆ ಹೊಡೆದಾಡ್ತೀವಲ್ಲ, ಪದಗಳ ಜೊತೆ ಹೊಡೆದಾಟ, ಮತ್ತು ನನ್ನದೇ ಆದ ಒಂದು ಭಾವನೆ ಇದ್ರೆ, ನಿರ್ದೇಶಕದ ಭಾವನೆ ಆದರೆ ನಮ್ಮಿಬ್ಬರ ನಡುವೆ ಯಾವ ಸಾಮರಸ್ಯ ಬರಬೇಕು, ಇವೆಲ್ಲವನ್ನು ನಾವು ಒಡಗೂಡಿಸ್ಕೊಂಡು ಒಟ್ಟು ಮಾಡಿಕೊಂಡು ಆಮೇಲೆ ನಾವು ಅದನ್ನು ಒಂದು ಪ್ರದರ್ಶನ ಆಗುತ್ತೆ. ಅದು ಮಾಡ್ತೀವಲ್ಲ ಆ ಒಟ್ಟುಗೂಡುವಿಕೆ, ಅದು ನಿಜವಾದ ನಾಟಕ. ಅದು ನನಗೆ ಒಬ್ಬ ನಟನಿಗೆ ಸಿಗೋದು ಅದು ನಾಟಕ. ಅದು ನನ್ನ ಪ್ರಕಾರ ಅದು ನಾನು ಸಾರ್ವಜನಿಕವಾದ ಮಾತಲ್ಲ, ಇದು ನನ್ನ ವೈಯಕ್ತಿಕವಾದ ಮಾತು. ನನಗೆ ಸಿಗೋ ಖುಷಿ ಅಲ್ಲಿ ಮಾತ್ರ.
ಸೊ ಅದು ನನ್ನ ಸರ್ ನೀವು ಮೈಸೂರಲ್ಲದೆ ಬೇರೆ ಯಾವ್ಯಾವ ಊರುಗಳಲ್ಲಿ ನಾಟಕ ಮಾಡಿದ್ದೀರಾ ಸರ್? ಇಷ್ಟು ಬಾಂಬೆ ಮಾಡಿದೆ, ಈ ಮುಂಬೈ ಅನ್ನಬೇಕು, ಬಾಂಬೆ ಅನ್ನೋಂಗಿಲ್ಲ, ಶಿವಮೊಗ್ಗ, ಬೆಂಗಳೂರು, ತೀರ್ಥಹಳ್ಳಿ, ಇನ್ನು ಹಾಸನ, ಸುಮಾರು ಜಾಗಗಳನ್ನು ಹೆಸರು ಕೆಲವರು ಸತ್ಯ ಜ್ಞಾಪಕ ಬರಲ್ಲ ಈಗ. ಸೊ ಸುಮಾರು ಜಾಗಗಳನ್ನು ಮಾಡ್ಕೊಂಡು ಹಾಂ ಸರ್, ನೀವು ಮೈಸೂರಲ್ಲಿ ಸುಮಾರು 77ಇಂದ ಮಾಡ್ತಿರೋದಲ್ಲ ಸರ್? 76ರಿಂದ ಮಾಡ್ಕೊಬಂದಿರಿ ಸರ್. ಅವಾಗಿಂದ ಇವತ್ತಿನವರೆಗೂ ಯಾವ್ಯಾವ ರಂಗಮಂದಿರಗಳಲ್ಲಿ ಮಾಡ್ಕೊಬಂದಿದ್ರಿ ಅಂತ ಹೇಳ್ಬೋದು? ಮೈಸೂರಿನಲ್ಲಿ ನಾಟಕ ಹಾಕುವ ಎಲ್ಲ ರಂಗಮಂದಿರಗಳು ಮತ್ತು ಮೊಟ್ಟ ಮೊದಲು ನಾವು ಮಾಡ್ತಾ ಇದ್ದು ಸೆಂಟನರಿ ಹಾಲು. ಅದೇ ನಮಗೆ ಅದ್ಭುತವಾದ ರಂಗಮಂದಿರ ಮೈಸೂರಿಗೆ. ಯಾವಾಗ ಸೆಂಟನರಿ ಹಾಲು, ಒಂದು ನಾಟಕ ಕ್ರಾಫರ್ಡ್ ಹಾಲಲ್ಲೂ ಮಾಡಿದ ಒಂದು ಮಸ್ಕ್ ನೆನಪಿದೆ, ಮತ್ತು ಟೌನ್ ಹಾಲು, ಮತ್ತು ಜಗನ್ಮೋಹನ ಪ್ಯಾಲೇಸು, ಆಮೇಲೆ ಈ ಎಕ್ಸಿಬಿಷನ್ನಿನ ರಂಗಮಂಚ. ಇತ್ತೀಚೆಗೆ ಬಂದ ಮೇಲೆ ಕಲಾಮಂದಿರ, ಕಿರುರಂಗಮಂದಿರ, ಭೂಮಿಗೀತೆ, ಮತ್ತು ಶ್ರೀರಂಗ, ಆಮೇಲೆ ಇದು ವನರಂಗ, ಈ ಮೈಸೂರಿನ ಈ ಎಲ್ಲ ಜಾಗಗಳಲ್ಲಿ. ಮತ್ತು ಕೆಲವು ಯಾವುದೋ ಒಂದು ಕಡೆ ನಾವು ಅದು ನೆನಪು ಬರ್ತಾ ಇಲ್ಲ, ನಾವೇ ಒಂದು ಸ್ಟೇಜ್ ಮಾಡಿಕೊಂಡು ಅಲ್ಲೂ ಪ್ರದರ್ಶನ ಮಾಡಿದ್ವಿ. ಮತ್ತು ಸ್ಕೌಟ್ ಆ್ಯಂಡ್ ಇದೆಯಲ್ಲ ಹಾಲು, ಇನ್ಶೂರೆನ್ಸ್ ಸ್ಕೌಟ್ ಹಾಲು, ಅಲ್ಲೂ ನಾಟಕ ಮಾಡಿದ್ದೀವಿ. ಅಲ್ಲಿ ದೇವನೂರು ಮಹಾದೇವರ ಅಮಾಸ ನಾಟಕ ಮಾಡಿದ್ವಿ. ಅಮಾಸ ಕಲಾಪ್ರಿಯದಿಂದ ಮಾಡಿದ ನಾಟಕ ಅದು. ಹಾಂ ಸರ್. ಹಾಗೆ ಜರ್ನಿಯಲ್ಲಿ ಸುಮಾರು ಮೈಸೂರಿನ ಎಲ್ಲ ರಂಗಮಂದಿರಗಳಲ್ಲೂ, ಬೆಂಗಳೂರಿನ ಸುಮಾರು ರಂಗಮಂದಿರಗಳಲ್ಲೂ ಮಾಡಿದೆ. ಓಕೆ. ಟೌನ್ ಹಾಲು, ಅಲ್ಲಿ ಕಲಾಕ್ಷೇತ್ರ, ಆಮೇಲೆ ಈಗ ಹೊಸದಾಗಿರೋ ನಮ್ಮ ಯಾವ ರವೀಂದ್ರ ಕಲಾಕ್ಷೇತ್ರ, ರವೀಂದ್ರ ಕಲಾಕ್ಷೇತ್ರ ಮಾಡಾಗಿದೆ, ರಂಗಶಂಕರ, ಮತ್ತು BDA ಕಲಾಮಂದಿರ, BAD BDA ಏನೋ ಒಂದು ಕಲಾಮಂದಿರ ಅದರ ಎದುರುಗಡೆನೆ ಹೊಂದಿದೆ ಅದು. ಆಮೇಲೆ ಇನ್ನೊಂದು ಹನುಮಂತ ನಗರದಲ್ಲಿ, ಮತ್ತು ನಮ್ಮ ನರಸಿಂಹಯ್ಯ ಅವ್ರದ್ದು ಜಯನಗರದಲ್ಲಿ, ಅವರ ನ್ಯಾಷನಲ್ ಕಾಲೇಜಿನಲ್ಲಿ ಇದ್ದಂಥ ಆ ರಂಗಮಂದಿರ, ಅಲ್ಲೂ ಸುಮಾರು ಜಾಗಗಳಲ್ಲಿ ಮಾಡಿದೆ. ಹೌದು ಸರ್. ಆಮೇಲೆ ಮೈಸೂರಿನ ರಂಗಮಂದಿರಗಳಲ್ಲಿ ಮಾಡಿದ್ರ ಸರ್? ಯಾವ ರಂಗಮಂದಿರ ನಿಮಗೆ ತುಂಬ ಸಮಾಧಾನ ಕೊಟ್ಟಿದ್ದು, ಚೆನ್ನಾಗಿದೆ ಅನಿಸುತ್ತೆ ಸರ್? ಹಾಗಲ್ಲ, ಇದು ಒಂದಾಗತ್ತೆ. ಇದರ ಮಜಾ ಸಿಗೋದು ಹೇಗೆ ಅಂದರೆ, ಬಹಳ ವರ್ಷಗಳ ಕಾಲ ನಾವು ಸೆಂಟನರಿ ಹಾಲ್ನಲ್ಲಿ ಇದ್ದಿದ್ದು ನಮಗೊಂಥರ ತವರು ಮನೆ ಇದ್ದಂಗೆ ಆಗ್ಬಿಟ್ಟಿತ್ತು. ನಮ್ಮ ಇದರಲ್ಲಿ 76ರಿಂದ ಈ ಕಲಾಮಂದಿರ ಬರೋವರೆಗೂ ನಾವಲ್ಲಿ ತಿಂಗಳಿಗೊಂದು ನಾಟಕಗಳಲ್ಲಿ ಇದ್ದೇ ಇರ್ತಿದ್ವಿ. ಯಾವ್ದಾರ ಒಂದು ಟ್ರೂಪ್ನಲ್ಲಿ ಅದ್ರ ಜೊತೆ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಅದೊಂಥರ ತವರು ಮನೆ ಇದ್ದಂಗೆ ಆಗೋದಿತ್ತು ನಮಗೆ, ಒಂಥರ ಪ್ರೀತಿ ಸಿಗೋದು ಅದರಲ್ಲಿ. ಆಮೇಲೆ ಬಿಗಿನಿಂಗ್ನಲ್ಲಿ ನನಗೆ ಬಹಳ ಖುಷಿ ಕೊಟ್ಟಿದ್ದು ಯಾವ ನಾಟಕ ಅಂತ ಜ್ಞಾಪಕ ಇಲ್ಲ, ಕಲಾಮಂದಿರದಲ್ಲಿ ಅಕಾಸ್ಟಿಕ್ಸ್ ಮಾತ್ರ ಬಹಳ ಅದ್ಭುತವಾಗಿತ್ತು. ಅವಾಗ ಬಿಗಿನಿಂಗ್ನಲ್ಲಿ ಮೊಟ್ಟ ಮೊದಲಿಗೆ ನನಗೆ ಇನ್ನೂ ಜ್ಞಾಪಕ ಇದೆ, ಕಲಾಮಂದಿರದಲ್ಲಿ ನಾವು ಮೈಕ್ ಇಲ್ಲದೆ ನಾಟಕ ಮಾಡಿದ್ವಿ. ಅಷ್ಟು ದೊಡ್ಡ ಆಡಿಟೋರಿಯಂ ಮೈಕ್ ಇಲ್ಲದೆ ನಾಟಕ ಮಾಡಿದ್ವಿ. ಅದು ನನಗೆ ಜ್ಞಾಪಕ ಇದೆ, ಚೆನ್ನಾಗಿ ಜ್ಞಾಪಕ ಇದೆ. ನಾಟಕದ ಹೆಸರು ಮಾತ್ರ ಇದಿದೆ, ಆದರೆ ಮಾಡಿದ್ದೀವಿ, ಅದ್ಭುತವಾಗಿ ಬಂದಿದೆ. ಕಡೆಯಲ್ಲ ಕೂತವನಿಗೂ ನಮ್ಮ ಎಲ್ಲ ಮಾತುಗಳು ಕೇಳಿದೆ. ಅಷ್ಟು ಸುಂದರವಾದ ಅಕಾಸ್ಟಿಕ್ ಇತ್ತು. ಈಗ ಅದು ಪೂರ್ತಿ ಹಾಳಾಗಿ ಹೋಗಿದೆ. ಈಗ ಸಾರಿ ಟು ಸೇ ದಟ್ ಅಂತ ಒಳ್ಳೆ ರಂಗಮಂದಿರ ಇವತ್ತು ಇದಾಗೋಗಿದೆ. ಕಿರುರಂಗಮಂದಿರನೂ ಪರವಾಗಿಲ್ಲ. ಭೂಮಿಗೀತ ಅನ್ನೋದು ಅಷ್ಟೇ, ಅಲ್ಲಿ ಮೈಕ್ ಬೇಕಾಗಿಲ್ಲ, ತುಂಬ ಸುಂದರವಾಗಿ ಡಿಸೈನ್ ಮಾಡಿದ್ದಾರೆ, ಅದ್ಭುತವಾದ ಡಿಸೈನ್ ಇದೆ. ಅದು ದೇರ್ ಇಸ್ ನೋ ನೀಡ್, ಅಲ್ಲಿಗೆ ಏನು ಬೇಕಾಗಲ್ಲ. ಹಾಂ ಸರ್, ಇದು ಒಂದು ಇದಾಯ್ತು ಏತನ ಹೇಳಿದ್ರಿ. ಇವಾಗ ನಾವು ನೋಡ್ದಂಗೆ ಮೈಸೂರಿನ ರಂಗಮಂದಿರಗಳಲ್ಲಿರುವಂತಹ ಕುಂದುಕೊರತೆಗಳು, ಸಮಸ್ಯೆಗಳು ಹೇಳಿದ್ದಾರೆ ಸರ್. ಮೈಸೂರು ಅಂತಲ್ಲ, ನೀವು ನನ್ನ ತಿಳಿದಂಗೆ ನೀವು ಅಮೇರಿಕಾಕ್ಕೆ ಹೋದರೂ ಒಂದಲ್ಲ ಒಂದು ಕುಂದುಕೊರತೆ ಇದ್ದೇ ಇರುತ್ತೆ, ಡೆಲ್ಲಿಗೆ ಹೋದ್ರೂ ಇರುತ್ತೆ, NSTಗೆ ಹೋದ್ರೂ ಇರುತ್ತೆ, ಆಮೇಲೆ ನೀವು ಇನ್ಯಾವುದೋ ಬಂದು ಸಣ್ಣ ಊರಿಗೆ ಬಂದವ್ರಿಗೂ ಅದು ಇದ್ದೇ ಇರುತ್ತೆ. ಅದರ ಜೊತೆ ನಾವು ಹೊಂದ್ಕೋಬೇಕು, ಹೊಡೆದಾಡಬೇಕು, ಹೊಂದ್ಕೋಬೇಕು ಅಷ್ಟೇ. ಅದರ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡೇ ಮಾಡಬೇಕು. ಯಾಕಂದರೆ ಒಂದರಲ್ಲ ಒಂದು ಥರ ಇರುತ್ತೆ. ಕೆಲವು ಜಾಗದಲ್ಲಿ ಲೈಟ್ಗಳೇ ಇರಲ್ಲ, 3-4 ಲೈಟ್ ಇರುತ್ತೆ, ನಾಟಕ ಮಾಡಬೇಕು, ಹೊಂದ್ಕೋಬೇಕಾಗುತ್ತೆ. ಕುಂದುಕೊರತೆ ಯಾವುದಲ್ಲಿಲ್ಲ, ಎಲ್ಲದರಲ್ಲೂ ಇದೆ. ಮೊಟ್ಟ ಮೊದಲು ನಾವೇ ಅದನ್ನು ಕುಂದುಕೊರತೆ ಅಂದ್ಕೊಳ್ದೆ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಷ್ಟೇ.
ಅದೇ ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ಮಾಡಬೇಕಾಗತ್ತೆ ಅಂತ ಹೇಳ್ತೀರಾ. ಸರಿ ಸರ್, ಈಗ ರಂಗಭೂಮಿಯಲ್ಲಿ ನೀವು ನೋಡಿರುವಂತಹ ಸಮಸ್ಯೆಗಳು, ಸವಾಲುಗಳು ಅಂತಾದರೆ ಸರ್? ರಂಗಭೂಮಿ ಇರೋದೇ ಸಮಸ್ಯೆಗೆ ಮತ್ತು ಸವಾಲಿಗೆ, ಅದು ಎದುರಿಸಲೇಬೇಕು. ಇಲ್ಲರ ಅವನು ನಟನೂ ಆಗಲ್ಲ, ನಿರ್ಮಾಪಕನೂ ಆಗಲ್ಲ, ನಿರ್ದೇಶಕನೂ ಆಗಲ್ಲ, ಅಥವಾ ಅದರ ಆ ಪರಿಸರದಿಂದ ಹೊರಕೊಟ್ಟಾಗಬೇಕು. ಅದು ಸವಾಲು ಎದುರಿಸೋಕ್ಕೆ ಇರೋದು, ಆ ಸವಾಲಿಗೆ ಜವಾಬು ಹುಡುಕಕ್ಕೆ ನಾವು ಆ ರಂಗಮಂದಿರಕ್ಕೆ ಹೋಗೋದು. ನಾವು ಅಲ್ಲಿ ನಾಟಕ ಅನ್ನೋದೇ ಇರೋದೇ ಅದಕ್ಕೆ, ಪ್ರಯೋಗಗಳು ಮಾಡೋದೇ ಅದಕ್ಕೆ. ಆ ಸಮಸ್ಯೆಗಳು ಮತ್ತು ಆ ಸವಾಲುಗಳನ್ನ ಎದುರಿಸೋಕ್ಕೋಸ್ಕರ. ಅದಕ್ಕೆ ಹೆದರ್ಕೊಂಡು ನಾವು ಅಯ್ಯೋ ಇಷ್ಟೊಂದು ಸವಾಲಿದೆ, ಇದು ಸರಿ ಇಲ್ಲ ಅಂದರೆ ಆಗಲ್ಲ. ಅದನ್ನು ನಾವು ಇರೋದೇ ಅದನ್ನು ಸವಾಲು ಎದುರಿಸೋಕ್ಕೆ ಅಂತ ನನ್ನ ಅಭಿಪ್ರಾಯ. ನೀವು ಯಾವ್ದಾದ್ರು ಅನುಭವ ಆಗಿದೆಯಾ ಸರ್? ಯಾವ್ದಾದ್ರು ಇಷ್ಟು ವರ್ಷದ ಅನುಭವದಲ್ಲಿ ರಂಗಭೂಮಿಯಲ್ಲಿ ನನಗೆ ಈ ಥರದ ಕಷ್ಟ ಆಯಿತು, ಸಮಸ್ಯೆ ಆಯಿತು, ತೊಂದರೆ ಆಯಿತು, ಅದನ್ನ ಫೇಸ್ ಮಾಡ್ಕೊಂಡು ಮಾಡಿರೋ ಅಂಥದ್ದು ಯಾವುದಾದ್ರೂ ಇದೆ ಸರ್? ವೈಯಕ್ತಿಕವಾಗಿ ಬಿಟ್ಟರೆ ರಂಗಭೂಮಿ ಕಡೆಯಿಂದ ಯಾವುದೂ ಇಲ್ಲ. ಯಾಕಂದರೆ ಅದನ್ನು ಎದುರಿಸೋಕ್ಕೆ ನಾವು ಅಲ್ಲಿ ಬರೋದು. ವೈಯಕ್ತಿಕವಾಗಿ ಎಸ್ ಆಗಿದೆ, ಅಂದರೆ ಪರ್ಸನಲ್ ಲೈಫ್ನಲ್ಲಿ ಯಾವುದೋ ಟ್ರ್ಯಾಜಿಡಿಗಳ ಮನೆಯಲ್ಲಾಗಿದ್ದು, ಬೆಳಗ್ಗೆ ಯಾವುದು ಮಧ್ಯಾಹ್ನ ಟ್ರ್ಯಾಜಿಡಿ ಆಗಿದೆ ಮನೆಯಲ್ಲಿ, ಸಾಯಂಕಾಲ ನಾಟಕ ಮಾಡಬೇಕು ಹೋಗಿ, ಅದು ಪರ್ಸನಲ್, ಅದಕ್ಕೆ ರಂಗಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದು ಹೋಗಿ ಮಾಡಬೇಕು. ನಾನು ಕಮಿಟ್ ಆಗಿದ್ದೀನಿ ಮಾಡಿಬಿಟ್ಟು ವಾಪಸ್ ನಾನು ಅಲ್ಲಿಗೆ ಹೋದೆ ಅಂಥವು. ಅದು ಅವೆಲ್ಲ ಜೀವನದಲ್ಲಿ, ಎಲ್ಲರ ಜೀವನ, ಒಬ್ಬ ನಟನ ಜೀವನದಲ್ಲಿ ಅವೆಲ್ಲ ಬರೋದು, ಅದನ್ನು ಎದುರಿಸಲೇಬೇಕು. ಅದನ್ನು ಸಮಸ್ಯೆಯನ್ನು ಸರ್, ಮೈಸೂರು ರಂಗಭೂಮಿಯಲ್ಲಿ ನೀವು ಗುರುತಿಸುವಂತಹ ಮೊದಲುಗಳು ಇಷ್ಟು ವರ್ಷದಿಂದ ಆಗಿರೋಂಥದ್ದು, ಮತ್ತು ಬೆಳವಣಿಗೆಗಳು, ಅವತ್ತಿಗೂ ಇವತ್ತಿಗೂ ಇರೋ ವ್ಯತ್ಯಾಸಗಳು, ಆ ವ್ಯತ್ಯಾಸಗಳು ಇವತ್ತಿಗೆ ಪೂರಕವಾಗಿದೆಯೋ ಅಥವಾ ಮಾರಕವಾಗಿದೆಯೋ ಅಂತ ನೋಡೋದಾದ್ರೆ ಸರ್? ನನ್ನ ಪ್ರಕಾರ ರಂಗಭೂಮಿ ಅಲ್ಲ, ಇಡೀ ಸಂಸ್ಕೃತಿನೇ ನಿಂತು ನೀರಲ್ಲ. ಅದು ನಿಂತು ನೀರಾದರೆ ಕೊಳ್ತೋಗುತ್ತೆ, ಆಮೇಲೆ ಪಾಚಿ ಕಟ್ಟತ್ತೆ, ಕೊಳಕು ವಾಸನೆ ಬರುತ್ತೆ. ಸಂಸ್ಕೃತಿ ಅನ್ನೋದು ಒಂದು ಹರಿಯೋ ನೀರದು. ಅದು ಕಾಲ ಕಾಲಕ್ಕೆ ಬದಲಾಗದೇ ಇದ್ದರೆ ಅದು ಸಂಸ್ಕೃತಿ ಅಂತ ನಾವು ಅನ್ನೋಕ್ಕೆ ಸಾಧ್ಯ ಇಲ್ಲ. ಸಂಸ್ಕೃತಿ ಬದಲಾಗಬೇಕು, ಬೆಳವಣಿಗೆ ಅಲ್ಲೇ ಬರೋದು. ನಮ್ಮ ಕಾಲದಲ್ಲಿ ನಾವು ಹಂಗೆ ಮಾಡ್ತಿದ್ವಿ, ಇದೇನು ಹಿಂಗೆ ಮಾಡ್ತಾರೆ ಅಲ್ಲ. ನಮ್ಮ ಕಾಲದ್ದು ಆಗೋಯ್ತು. ನಾವು ಅವಾಗ ಹಿಂದಿನವರು ನಮಗೆ ಈಗ ಯಾಕೆ ಹಿಂಗೆ ಮಾಡ್ತಾ ಇದ್ದಾರಪ್ಪ ಈ ಹುಚ್ಚರು ಅಂತ ಅವರಂತ ಇರ್ತಾರೆ. ಅದು ಸಂಸ್ಕೃತಿಯ ಲಕ್ಷಣಗಳು. ಹಾಗೆ ಈಗಿನ ಹುಡುಗರು ಎಸ್ ದೇ ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್. ಈಗಿನ ಹುಡುಗರು ನೋಡಿದ್ರೆ ನನಗೆ ಅಸೂಯೆ ಆಗುತ್ತೆ, ಒಂದೊಂದು ಜೊತೆ ಖುಷಿ ಜೊತೆಗೆ ಅಸೂಯೆನೂ ಆಗುತ್ತೆ. ಎಸ್ ದೇ ಆರ್ ಡೂಯಿಂಗ್ ವಂಡರ್ಫುಲ್ ಥಿಂಗ್ಸ್. ಐ ಆಮ್ ಸೋ ಹ್ಯಾಪಿ ಅಬೌಟ್ ದೇಮ್. ಎಷ್ಟು ಚೆನ್ನಾಗಿ ಅವರು ಆರ್ಗನೈಸ್ ಮಾಡ್ಕೋತಾರೆ, ಹುಡುಗರು ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ. ಎಸ್ ಅವರ ಸಮಸ್ಯೆ ಬೇರೆ, ಅವರು ಈಗಿನ ಸಮಸ್ಯೆ ನೋಡ್ತಾರೆ. ನಾವು ಹಿಂದೆ ಸರಿತಾ ಇರೋರು. ಈಗ 76ನೇ ವಯಸ್ಸಿನಲ್ಲಿ ನನಗೆ ಈಗಿಂದು ರೆಲೆವೆನ್ಸ್ ಬರಬೇಕಾದ್ರೆ ನಾನು ಈಗಿನ ಜೊತೆ ತುಂಬಕ್ಕಾಗಲ್ಲ, ಆ ಶಕ್ತಿ ಇಲ್ಲ ನನಗೆ. ಆದರೆ ಈಗ ಆ ಹುಡುಗರು ಮಾಡ್ತಾ ಇದ್ದಾರಲ್ಲ ಕೆಲಸಗಳು, ಅದು ಅದ್ಭುತ ಅನಿಸುತ್ತೆ ನನಗೆ. ಅದು ಕಂಪ್ಯಾರಿಸನ್ ಮಾಡೋದಲ್ಲ. ಯಾಕಂದರೆ ಸಂಸ್ಕೃತಿನ ಯಾವತ್ತೂ ಕಂಪೇರ್ ಮಾಡೋಕ್ಕಾಗಲ್ಲ. ಆ ಸಂಸ್ಕೃತಿ ಆ ಕಾಲಕ್ಕಿತ್ತು, ಈ ಕಾಲಕ್ಕೆ ಈ ಸಂಸ್ಕೃತಿ ಇಲ್ಲ. ಎಸ್ ಬೆಳವಣಿಗೆ ಬೆಳಿಬೇಕು, ಇಲ್ಲಾಂದರೆ ಸತ್ತೋಗುತ್ತೆ. ಸಂಸ್ಕೃತಿ ಆಗಲಿ ಅಥವಾ ರಂಗಭೂಮಿ ಆಗಲಿ, ಯಾವುದೇ ಮಜಲು ತಗೊಳ್ಳಿ, ಯಾವುದೇ ಇದನ್ನು ತಗೊಳ್ಳಿ, ಸತ್ತೋಗ್ತವೆ, ಉಳಿಯಲ್ಲ. ಯಾಕೆ ಉಳಿತವೆ ಅಂದರೆ ಅದು ಮುಂದುವರಿತಾ ಇರುತ್ತೆ. ಆವಾಗ ಮಾಡಿದ್ದನ್ನು ನಾನು ಯಾಕೆ ಮಾಡಬೇಕು, ಹೊಸದು ಯಾಕೆ ಪ್ರಯತ್ನ ಪಡಬಾರ್ದು. ಸೊ ಹಾಗೆ ಹೊಸ ಪ್ರಯತ್ನ ಕೊಡೋದ್ರಿಂದನೇ ರಂಗಭೂಮಿ ಇನ್ನೂವರೆಗೂ ಉಳ್ಕೊಂಬಂದಿರೋದು. ನನಗಂತೂ ಖುಷಿ ಇದೆ. ನನಗೆ ಅದರಿಂದ ನಾವು ಮಾಡ್ತಿದ್ದು ನಮ್ಮದೇ ಅದ್ಭುತ ನನಗೆ ಅದು ಅಲ್ಲ, ನನ್ನ ಮಾತಲ್ಲ, ನನಗೆ ಇಷ್ಟನೇ ಇಲ್ಲ ಆ ಥರ ಮಾತು. ಹಾಂ ಸರ್, ಇತ್ತೀಚೆಗೆ ರಂಗಭೂಮಿಗೆ ಬರ್ತಾರಲ್ಲ ಸರ್, ಹೊಸ ಪ್ರತಿಭೆ ಆಗಬೇಕು, ಕಲಾವಿದ ಆಗಬೇಕು ಅಂತನೋ ಅಥವಾ ನಟನೆ ಕಲಿಬೇಕು ಅಂತನೋ, ಅಂಥವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ ಅಂತಾರೆ. ಫಸ್ಟ್ ಹೇಳೋದು, ರಂಗಭೂಮಿಗೆ ಬಂದ ಕೂಡಲೇ ನೀವು ಮೊಟ್ಟ ಮೊದಲು ನೀವೇನು ನಾಟಕ ಮಾಡೋಕ್ಕೆ ಆ ಜಾಗ ಇದೆಯಲ್ಲ, ರಂಗಭೂಮಿನ ಮೊದಲು ಗುಡಿಸೋದನ್ನು ಕಲಿ. ದಯಮಾಡಿ ಅದನ್ನು ನಿಮ್ಮ ದೇವಸ್ಥಾನ, ನೀವು ಬಂದಿರೋದು ಅದಕ್ಕೋಸ್ಕರ. ನೀವು ಕಾಶಿಗೂ ಹೋಗಬೇಕಾಗಿಲ್ಲ, ನಿಮ್ಮ ಭಾಳ ಸಿನ್ಸಿಯರಾಗಿ ಕಲಿಬೇಕು ಅನ್ಸಿದ್ರೆ ಕಾಶಿಗೂ ಹೋಗಬೇಕಾಗಿಲ್ಲ, ಗಯಾಗೂ ಎಲ್ಲೂ ಹೋಗಬೇಕಾಗಿಲ್ಲ. ನೀವು
ಅದನ್ನು ಗುಡಿಸಿ ಅದನ್ನು ಕಣ್ಣಿಗೊತ್ಕೊಳ್ಳಿ. ಅದನ್ನು ನಿಮ್ಮ ದೇವಸ್ಥಾನ, ಯಾವುದೇ ದೇವಸ್ಥಾನ, ನಿಮಗೆ ನಿಮ್ಮ ಇದರ ದೇವಸ್ಥಾನ, ಅಲ್ಲಿ ನೀವು ನೋಡುವ ದೇವರು ನಿಮಗೆ ಸೇರಿದ ದೇವರು, ಅದನ್ನು ಮೊದಲು ಕಲೀರಿ. ಬ್ಯಾಕ್ ಸ್ಟೇಜ್ ಕೆಲಸನ ಮೊದಲು ಕಲೀರಿ. ನೀವು ನಟನಾರಾಗಿ ನಿರ್ದೇಶಕಾಗಿ ಏನಾರ ಆಗಿ, ಅದು ಮೊಟ್ಟ ಮೊದಲು ನೀವು ಕಲಿಬೇಕಾದದ್ದು ಈಗಿನ ಹುಡುಗರಿಗೆ ನಾನು ಹೇಳೋದು, ಮೊಟ್ಟ ಮೊದಲು ಅಲ್ಲಿ ಬ್ಯಾಕ್ ಸ್ಟೇಜ್ ಕಲೀರಿ. ಇಡೀ ಸ್ಟೇಜ್ ಕಲಿತೀರ, ಇಡೀ ರಂಗ ನೀವು ಏನು ತರಬೇತಿ ಅಂತ ಹೋಗ್ತಿರಲ್ಲ, ಏನೂ ಬೇಡ, ಸೀದಾ ಹೋಗಿ ಅಲ್ಲಿ ಒಂದು 4 ನಾಟಕಕ್ಕೆ ಬ್ಯಾಕ್ ಸ್ಟೇಜ್ ಕೆಲಸ ಮಾಡಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸ್ಟೇಜ್ ಏನು, ಆ್ಯಕ್ಟಿಂಗ್ ಏನು, ಲೈಟಿಂಗ್ ಏನು, ಮ್ಯೂಸಿಕ್ ಏನು, ಡೈರೆಕ್ಷನ್ ಏನು, ನಿಮಗೆ ಅರ್ಥ ಆಗ್ತಾ ಬರ್ತೀನಿ. ಸ್ವಲ್ಪ ನೀವು ಅದ್ರ ಕಡೆ ಗಮನ ಇಟ್ಟಿದ್ದು. ಮೊಟ್ಟ ಮೊದಲು ಮಾಡಬೇಕಾ ಮೊಳೆ ಹೊಡೆಯೋದನ್ನು ಕಲಿಬೇಕು. ರಂಗಭೂಮಿನಲ್ಲಿ ಹಿಂದೆ ಬ್ಯಾಕ್ ಸ್ಟೇಜಲ್ಲಿ ಡಯಾಸ್ಗೆ ಬಟ್ಟೆ ಕಟ್ಟಿ ಮೊಳೆ ಹೊಡೆದು ಅದನ್ನು ಕಲಿತ್ರೆ, ಅಲ್ಲಿಂದ ನಿಮ್ಮ ಯಾತ್ರೆ ಶುರು ಮಾಡಿದ್ರೆ ನೀವು ರಂಗಭೂಮಿ ನಿಮಗೆ ಭಾಳ ಚೆನ್ನಾಗಿರ್ತಾರೆ. ಇದು ನಾನು ಹುಡುಗರಿಗೆ ಕೇಳೋದ. ಕರೆಕ್ಟಾಗಿ ಹೇಳಿದ್ರಿ ಸರ್. ನೀವು ಹೇಳ್ತಾರದು ಕೇಳೋದು ನಮಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಒಂದೊಂದು ಮಾತನ್ನು ಅಷ್ಟು ಚೆನ್ನಾಗಿ ಹೇಳ್ತೀರ ನೀವು. ಅದು ನಿಜಾನೂ ಕೂಡ. ಇಲ್ಲ, ಸತ್ಯವಾದದ್ದು. ಬುಡದಿಂದ ಬಂದ್ರೇನೆ ಬರಬೇಕು. ಹೌದು. ನಾವು ಎಲ್ಲೋ ಹೋಗಿ ಇನ್ನೂ ಮುಂದೆ ಹೇಳಿದ್ರೆ ಮೊದಲು ಈ ನಾಟಕ ಶುರು ಆಗತ್ತಲ್ಲ, ಟಿಕೆಟ್ ಹರಿಯತ್ತಲ್ಲ, ಗೇಟ್ ಕಾಯೋದನ್ನು ಶುರು ಮಾಡಿ, ಗೊತ್ತಾಗತ್ತಲ್ಲ. ಹೌದು ಸರ್. ಅವಾಗ ನಿಮಗೆ ಜನದ ಜೊತೆ ಸಂಪರ್ಕ ಬರುತ್ತೆ, ವಿವಿಧವಾದ ಜನಗಳನ್ನ ನೋಡ್ತೀರಾ, ಅಬ್ಸರ್ವ್ ಮಾಡೋದನ್ನು ಕಲಿತೀರಾ. ಒಬ್ಬ ನಟ ಏನು ಮಾಡ್ತಾನೆ ಅಂತ ಬ್ಯಾಕ್ ಸ್ಟೇಜ್ ಮಾಡ್ತಾ ಇವನ ಹಣೆ ಬರ ಇಷ್ಟೇ ನಿಮಗೆ ನೀವೇ ಲೆಕ್ಕ ಹಾಕ್ಬಿಡ್ತಿರೋ. ಹುಡುಗರು ಆರಾಮಾಗಿ ಲೆಕ್ಕ ಹಾಕ್ಬಿಡ್ಬೋದು ಅಲ್ಲಿಂದ ಬಂದರೆ. ಹೌದು ಸರ್. ಈಗ ಒಟ್ಟಾರೆ ರಂಗಭೂಮಿಯ ನಿಮ್ಮ ಅನುಭವಗಳು ಹೇಳೋದಾದರೆ ಸರ್, 76ಇಂದ ಇವತ್ತಿನವರೆಗೂ ಮುಂದಕ್ಕೂ ಮಾಡ್ತಿರ್ತೀರ. ಇಲ್ಲಿ ತನಕ ಆಗಿರೋ ಜರ್ನಿಲಲ್ಲಿ ನಿಮ್ಮ ಒಂದು ಬ್ಯೂಟಿಫುಲ್ ಅನುಭವಗಳು, ಕಹಿ ಘಟನೆಗಳು, ಅದು ಯಾವುದಾದ್ರೂ ಹೇಳ್ಕೊಳ್ಳೋದಾದರೆ ಏನು ಹೇಳ್ಬೋದು ಸರ್? ಕಹಿ ಘಟನೆಗಳು ಎಲ್ಲರಲ್ಲಿ ಇದ್ದೇ ಇರುತ್ತೆ, ಅದನ್ನು ಅನುಭವಿಸಲೇಬೇಕು, ಅದು ಇದ್ದದ್ದೇ. ಮತ್ತೆ ಒಂದು ಒಳ್ಳೆಯ ಪ್ರಸಂಗಗಳು, ಒಬ್ಬ ನಟನಿಗೆ ಸ್ಟೇಜ್ ಮೇಲೆ ಬಂದು ನಿಂತಾಗ ಜನರೇ ಅವನಿಗೆ ಯಾವ ಪ್ರಶಸ್ತಿನೂ ಬೇಡ, ಏನೂ ಬೇಡ. ಅವನಿಗೆ ಜನರು ಅವನು ಮಾತಾಡೋದನ್ನು ತದೇಕ ಚಿತ್ತವಾಗಿ ಅಷ್ಟೂ ಕಣ್ಣುಗಳು ನನ್ನನ್ನು ನೋಡ್ತಾ ಇತ್ತು. ನನ್ನ ಇಂಟೆನ್ಸಿಟಿನ ಅವರು ತಗೊಂಡು ನನ್ನ ಜೊತೆ ಅವರು ಭಾಗಿಯಾಗಿ ನನ್ನ ಜೊತೆ ಅವರು ಮಿಳಿತವಾಗಿರ್ತಾರೆ. ನನಗೆ ಅದರ ವೈಬ್ ಸಿಗ್ತಾ ಇರ್ತದೆ. ಆವಾಗ ನನಗೆ ಅವ್ರ ಜೊತೆ ಇದ್ದರೆ ಎಸ್, ಇದು ಅತ್ಯಂತ ಸುಂದರವಾದಂಥ ಸುಮಾರು ನಾಟಕಗಳಲ್ಲಿ ನಾನು ದುರ್ಗಾಸ್ತುನ ಮಾಡಿದಾಗ ನನಗೆ ನಿಜವಾಗಲೂ ಅಲ್ಲ ಕೂತವರು ನನಗೆ ಎಂಥ ಅದ್ಭುತವಾದ ಅದು ಅನುಭವ ಅಂದರೆ, ಅದರಲ್ಲಿ ನಾನು ಸಾಯಬೇಕಾಗತ್ತೆ, ವಿಷ ತಗೊಂಡು ಸಾಯೋದು. ಕಳ್ಳಿ ನರಸಿಂಹಯ್ಯನ ರೋಲ್ ಮಾಡಿದ್ದೆ, ಅದನ್ನು ಚಿತ್ರದುರ್ಗದ ಪಾಳೆಗಾರನ ಕಥೆ. ಅದು ತಾರಾಸೂರ ಅದ್ಭುತವಾದ ಕಾದಂಬರಿ. ಅದನ್ನು ನಾವು ನಾಟಕಕ್ಕೆ ರೂಪಾಂತರಿಸಿದ್ವಿ. ಅದರಲ್ಲಿ ಸಾಯೋ ಸೀನ್ನಲ್ಲಿ ನಾನು ಸತ್ಪುಳ್ಳೆ, ಅಯ್ಯೋ ಸತ್ತೋದಲ್ಲಪ್ಪ ಥು ಅಂದ್ಬಿಟ್ಟು ಗೆದ್ದವರು ಇದ್ದಾರೆ. ಅಂದರೆ ಅಲ್ಲಿಗೆ ನನಗೆ ವೈಯಕ್ತಿಕವಾಗಿ, ನಾಟಕವಾಗಿ ಅದು ಸರಿನಾ ತಪ್ಪ ನನಗೆ ಗೊತ್ತಿಲ್ಲ, ಅದು ನನಗೆ ವೈಯಕ್ತಿಕವಾಗಿ ನನಗೆ ಭಾಳ ಸಂತೋಷ ಪಡ್ತಾರೆ. ಮತ್ತು ನಾಟಕ ಮುಗಿದ ಮೇಲೆ ಜನರ ಮೆಚ್ಚುಗೆ ಸಿಗ್ತಲ್ಲ, ಅದು ಅಲ್ಲಿಂದ ಶುರುವಾದ ಯಾತ್ರೆ ನನಗೆ. ಅದು ಬಿರುಗಾಳಿ ಆಗಲಿ, ಅಥವಾ ರಾಬಿ ನದಿ ಆಗಲಿ, ಅಥವಾ ಬೆಟ್ಟದ ಜೀವ ಆಗಲಿ, ಅಥವಾ ಹೀಗೊಂದು ಸಂಜೆ ಆಗಲಿ, ಅಥವಾ ನಾವು ಮಾಗಿ ಹೂಗಳು, ನಮ್ಮ ಪರಿವರ್ತದ ಮಾಗಿ ಹೂಗಳಾಗಲಿ, ಇವೆಲ್ಲ ಮಾಡುವಾಗ ಜನರ ಮೆಚ್ಚುಗೆ ಬರ್ತಲ್ಲ. ನನಗೆ ಬೆಟ್ಟದ ಜೀವನೂ ಅಷ್ಟೇ, ಜನ ಇಂಥ ಅದ್ಭುತವಾಗಿ ರಿಸೀವ್ ಮಾಡಿಬಿಟ್ರು. ಎಲ್ಲ ಭಾಳ ಖುಷಿ ಆಗೋಯ್ತು. ದತ್ತಣ್ಣನೂ ನೋಡಿದ್ರಲ್ಲ ಸರ್? ದತ್ತಣ್ಣನೂ ನೋಡಿದ್ರು, ಇದ್ರಿ ಚೆನ್ನಾಗಿ ಬಂದ್ಬಿಟ್ರಿ ಬೇರೆ ರಂಗಶಂಕರ್ ಬಂದಿದ್ದಾಗ. ಹಾಗೆ ಅದು ಪ್ರಶಸ್ತಿಗಳು, ನಮಗೆ ನಿಜವಾದ ಪ್ರಶಸ್ತಿ ಒಬ್ಬ ನಟನಿಗೆ ಸಿಗಬೇಕಾದ್ರೆ ಅದು. ಈಗ ನಮ್ಗಳಿಗೆ ಸರ್, ನಮ್ಮಂಥವ್ರಿಗೆ ಈಗ ಹೊಸದಾಗಿ ರಂಗ ಪ್ರವೇಶ ಮಾಡ್ತಿರ್ತೀವಿ, ನಾವು ಸ್ಕ್ರಿಪ್ಟನ್ನ ಫಾಲೋ ಮಾಡಬೇಕಾ ಅಥವಾ ನಾವು ಏನು ಅಳವಡಿಸ್ಕೋಬೇಕು? ಒಂದು ನನ್ನ ಇದು ಖುಷಿ ಆಗುತ್ತೆ ಇದು ಹೇಳೋಕ್ಕೆ, ನನಗೂ ಖುಷಿ. ಯಾಕೆಂದರೆ ಇಲ್ಲಿ ಒಂದು ರಂಗಪಠ್ಯ ಒಬ್ಬರು ಮಾಡಿ ಉಳಿಸ್ಬಿಟ್ಟಿರ್ತಾನೆ,
ಅದು ರಂಗಪಟ್ಟ ಇದ್ದೇ ಇದೆ, ಪ್ರಿಂಟೆಡ್ ಅದು ನಿರ್ದೇಶಕನ ಕೈಗೆ ಬಂದಿರುತ್ತೆ. ಅದು ಅವನ ಕಲ್ಪನೆ ಬೇರೆ ಇರುತ್ತೆ. ರಂಗಪಟ್ಯ ಬರೆದ ಅವ್ರು ಏನು ಬರೆದಿರ್ತಾನೆ ಅವನ ಕಲ್ಪನೆ ಬೇರೆ ಇದ್ದು ಬರೆದಿರ್ತಾನೆ. ಅವನ ಕಲ್ಪನೆ ಮತ್ತು ನಿರ್ದೇಶಕನ ಕಲ್ಪನೆ ಒಂದೇ ಆಗಬೇಕು ಅಂತೇನಿಲ್ಲ. ನಿರ್ದೇಶಕ ಅದನ್ನ ಇನ್ನೇನೋ ಒಂದು ರೀತಿಯಲ್ಲಿ ನೋಡಿರ್ತಾನೆ. ಅದೇ ಪಠ್ಯನ ನೋಡ್ಬಿಟ್ಟು ಅವನೇನು ಮಾಡ್ತಾನೆ, ಅದನ್ನು ತನ್ನಸ್ಲಾಗೋತಾನೆ. ಹಾಗೆ ಒಬ್ಬ ನಟ ಅವನಿಗೆ ಕೊಟ್ಟ ಪಾತ್ರವನ್ನು ತನ್ನದಾಗಿಸ್ಕೋಬೇಕಾದ್ರೆ ಮಾಡಬೇಕಾದ ಮೊಟ್ಟ ಮೊದಲನೇ ಕೆಲಸ ಅಂದರೆ ಅವನ ಕೊಟ್ಟ ಪ್ಯಾರಾಗ್ರಾಫ್ನಲ್ಲಿ ಪ್ರತಿಯೊಂದು ಓದ್ತಾ ಇದನ್ನೇ ಯಾಕೆ ಬರೆದ್ರ ಅಂತ ಪ್ರಶ್ನೆ ಕೇಳ್ಕೊಳ್ಳೋಕೆ ಶುರು ಮಾಡಬೇಕು. ಈ ಪದನೇ ಯಾಕೆ ಉಪಯೋಗಿಸಿದ್ದಾರೆ, ಈ ಪದ ಬಿಟ್ಟು ಪರ್ಯಾಯ ಪದ ಅದಕ್ಕೆ ಇನ್ನೊಂದು ಪದ ಯಾಕೆ ಉಪಯೋಗಿಸಿಲ್ಲ, ಇದೇ ಪದ ಯಾಕೆ ಉಪಯೋಗಿಸಿದ್ದಾರೆ. ಆವಾಗ ನನ್ನಲ್ಲೇ ನಾವು ಒಳತೋಟಿ ಶುರು ಆಗುತ್ತೆ. ಆ ಒಳತೋಟಿ ಯಾವಾಗ ಶುರು ಆಗುತ್ತೆ, ನನ್ನನ್ನು ಕಾಡಕ್ಕೆ ಶುರು ಮಾಡುತ್ತೆ. ಆ ಕಾಡಕ್ಕೆ ಶುರು ಮಾಡಿದಾಗ ಆ ಪದ ವಿನ್ಯಾಸಗಳನ್ನು ನೋಡ್ತಾ ಹೋದರೆ ಅದರ ಮಧ್ಯೆ ಇನ್ ಬಿಟ್ವೀನ್ ದ ಲೈನ್ಸ್ ನನಗೆ ಸಿಗ್ತಾ ಹೋಗುತ್ತೆ. ಆ ಇನ್ ಬಿಟ್ವೀನ್ ಲೈನ್ಸಲ್ಲಿ ನನಗೆ ನಾನು ಏನು ಮಾಡಬೇಕು, ಆ ಪಾತ್ರದೊಳಗೆ ಹೆಂಗೆ ನಾನು ಒಳಗೆ ನುಗ್ಗಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲಾಂದ್ರೆ ಪಾತ್ರದ ಒಳಗೆ ನುಗ್ಗಕ್ಕಾಗೋದೇ ಇಲ್ಲ. ನಾನು ಸುಮ್ಮನೆ ಲೈನ್ಗಳನ್ನ ಹೇಳಿಬಿಟ್ಟು ಗಿಣಿ ಪಾಠ ಮಾಡುತ್ತಲ್ಲ ಹಾಗೆ ಮಾಡಿ ಹೊರಗೆ ಬಂದ್ಬಿಡ್ತೀವಿ. ಅದಲ್ಲ, ಪಾತ್ರದ ಒಳಗೆ ನುಗ್ಗಬೇಕಾಗುತ್ತೆ. ದ್ವಾರಕಿಯಾಗಿದ್ದು ಆ ಪಾತ್ರ ಆಗಬೇಕಾದ್ರೆ ನಾನು ಅದನ್ನು ರೂಢಿಸ್ಕೋಬೇಕಾಗುತ್ತೆ. ಅದನ್ನು ರೂಢಿಸ್ಕೊಂಡಾಗ ಮಾತ್ರ ನಾನು ಆ ಪಾತ್ರದಲ್ಲಿ ಒಳಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಹೊರಗಡೆನೇ ಇರ್ತೀನಿ, ಪಾತ್ರದಿಂದ ಪ್ರಯೋಜನ ಇಲ್ಲ. ಹಾಂ ಸರ್, ಎಷ್ಟು ವರ್ಷದ ಒಂದು ರಂಗಭೂಮಿ ಯಾತ್ರೆಯಲ್ಲಿ ನಿಮಗೆ ಬಂದಿರೋಂಥ ಪ್ರಶಸ್ತಿ ಸರ್? ನನಗೆ ಜನಗಳ ಪ್ರಶಸ್ತಿ ಭಾಳ ಇಂಪಾರ್ಟೆಂಟ್. ಉಳಿದ ಸರ್ ನಾವು ಇವು ಪ್ರಶಸ್ತಿ ಅದೆಲ್ಲ ಲೈಟಿಗೆ ಹೋಗಿ ಇಲ್ಲೆಲ್ಲ ಹೋಗಿ ಏನೋ ಪ್ರಶಸ್ತಿಗಳು. ಆದರೆ ಒಂದು ಭಾಳ ನನಗೆ ಅದು ನನ್ನ ಇದನ್ನು ಹೇಳ್ಕೊಳ್ಳೇಬೇಕಾಗುತ್ತೆ. 1972ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರಿಗೆ ಅವಾಗ ಸಂಗೀತ ನಾಟಕ ಅಕಾಡೆಮಿ ಅಂತಿತ್ತು. 72ನೇ ಇಸ್ವಿನಲ್ಲಿ ನಮ್ಮ ತಂದೆಯವರಿಗೆ ನಾಟಕ ಅಕಾಡೆಮಿ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. 72ರಲ್ಲಿ ನಾನು MA ಮಾಡ್ತಾ ಇದ್ದ ಟೈಮಿಗೆ ಆ ಪ್ರಶಸ್ತಿ ಇಲ್ಲೇ ಇದೆ. ಇದು ನಮ್ಮ ತಂದೆಯವರಿಗೆ ಬಂದಂಥ 72ನೇ ಇಸ್ವಿನಲ್ಲಿ ಈ ಪ್ರಶಸ್ತಿ 50 ವರ್ಷದಿಂದ 53 ವರ್ಷ ಆಯಿತು. ಅದು ನನಗೆ ನೋಡಿದಾಗ ಮೊಟ್ಟ ಮೊದಲನೇ ಬಾರಿ ಮನೆಗೆ ತೊಗೊಂಬಂದು ನಾನು ತೋರಿಸಿದ್ಕೊಳ್ಳ. ಆವಾಗ ನಾನು 72ರಲ್ಲಿ ನನಗೂ ಇದೇ ಥರ ಒಂದು ಪ್ರಶಸ್ತಿ ಬಂದರೆ ದ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ ನನ್ನ ಭಾಳ ಮನಸ್ಸಿನಲ್ಲಿ ಇರ್ತದೆ. ಅದು ಗತ್ವ ಇರ್ಬೋದು. 1902ನೇ ಇಸ್ವಿಗೆ ನನಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂತು. ಅಲ್ಲಿಗೆ 30 ವರ್ಷಗಳ ಅಂತರದಲ್ಲಿ ಅದೇ ಪ್ರಶಸ್ತಿಯನ್ನು ನನಗೆ ಬಂದದ್ದು. ಇದು ನನಗೆ ಭಾಳ ಹೆಮ್ಮೆ ಆಗುತ್ತೆ. ಯಾಕಂದರೆ ನಮ್ಮ ಅಪ್ಪನಿಗೆ ಬಂದಂಥ ಪ್ರಶಸ್ತಿನ ನಾನು ತಗೊಂಡಿದ್ದೀನಿ. ನನ್ನ ಭಾಳ ಹೆಮ್ಮೆ ಪಟ್ಕೊಂಡು ನಾನು ಹೇಳೋವಂಥ ವಿಷಯ ನನಗೆ ಇದು ವೈಯಕ್ತಿಕವಾಗಿ ಭಾಳ ಹೆಮ್ಮೆ. ಯಾಕಂದ್ರೆ ನಮ್ಮ ಅಪ್ಪನಿಗೆ ಬಂದಿದ್ದು ನನಗೂ ಬರಬೇಕು ಅಂತ ಇದ್ದಿದ್ದು ನನಗೆ ಅದು ಖುಷಿ ಕೊಡೋದು. ಆಯಿತು ಸರ್, ನಿಮ್ಮ ಇಷ್ಟು ವರ್ಷದ ಒಂದು ಹೆಚ್ಚು ಕಡಿಮೆ 40-50 ವರ್ಷ ಆಯಿತು. 60ನೇ ಇಸ್ವಿ ಅಂತಂದರೆ 60 ವರ್ಷ ಆಗೇ ಹೋಯ್ತು. 65 ವರ್ಷ. ರಂಗಯಾತ್ರೆ ಪ್ರಾರಂಭ ಆಗಿ 65 ವರ್ಷದ ಒಂದು ಸುದೀರ್ಘವಾದ ರಂಗಯಾತ್ರೆ ಅನುಭವಗಳನ್ನ ನಮ್ಮ ಹತ್ರ ಹಂಚ್ಕೊಂಡಿದ್ದೀರಾ ಸರ್. ಇಷ್ಟೊತ್ತರೆಗೂ ನಮಗೆ ನಿಮ್ಮ ಸಮಯನ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.